ಸೊ ಸ್ಟೂಡೆಂಟ್ಸ್ ಈಗ ನಾವೇನು ಮಾಡ್ತಾ ಇದ್ದೀವಿ, ಸೆಕೆಂಡ್ ಒನ್ ನೋಡ್ತಾ ಇದ್ದೀವಿ, ಗೇನ್ ರೇಷಿಯೋ ಅನ್ನ ನೋಡ್ತಾ ಇದ್ದೀವಿ. ಸೊ ಗೇನ್ ರೇಷಿಯೋ ಅಂದ್ರೆ GR ಅಂತ ಕರಿತೀವಿ ನಾವು, ಹೇಳಿದೀನಿ. ನ್ಯೂ ಶೇರ್ ಅನ್ನ ಏನು ಮಾಡಬೇಕು, ಸೊ ಇಲ್ಲಿ ಫಾರ್ಮುಲಾ ಇದೆ, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತ ಇದೆ. ಸೊ ಇದನ್ನ ನಿಮಗೆ ಹೇಳಿದೀನಿ. ಸೊ ಇದನ್ನ ಹೇಗೆ ನೆನಪಿಟ್ಕೊಳ್ಬೇಕು, ಆನ್ ಅಂತ ನೆನಪಿಟ್ಕೊಳ್ಬೇಕು. ಸೊ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಮಾಡಿದಾಗ ನಮಗೆ ಗೇನ್ ರೇಷಿಯೋ ಸಿಗುತ್ತೆ. ಸೊ ಗೇನ್ ರೇಷಿಯೋ ಅಂದ್ರೆ ಏನು, ಸೊ ಅದನ್ನ 2 ಮಾರ್ಕ್ಸ್ಗೆ ಕೇಳಿದ್ರೆ ಯಾವ ತರ ಬರೀಬೇಕು ಅಂತ ಹೇಳಿದ್ರೆ, ದ ರೇಷಿಯೋ ಇನ್ ವಿಚ್ continuing partner have acquired to share from the retiring or desired partner is called gain ratio. So this ratio andre ಏನು, so gain ratio andre ಏನು, ratio in which the continuing partners, so continuing partners ಯಾರು ಇರ್ತಾರೆ ಅಂದ್ರೆ existing partners ಅಂತ ಕರಿತೀವಿ. ಸೊ ಅವ್ರು ಏನ್ ಮಾಡ್ತಾರೆ, acquire ಮಾಡ್ತಾರೆ. ಸೊ ಯಾರಿಂದ acquire ಮಾಡ್ತಾರೆ, ಯಾರು ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಅಥವಾ ಡೆತ್ ಆಗ್ತಾ ಇದ್ದಾರೆ, ಸೊ ಅವರ ಶೇರ್ನ ಏನ್ ಮಾಡ್ತಾ ಇದ್ದಾರೆ, ಅಕ್ವೈರ್ ಮಾಡಿ ತಗೊಳ್ತಾ ಇದ್ದಾರೆ. ಸೊ ಆ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಇವ್ರು ಇಟ್ಕೊಳ್ತಾ ಇದ್ದಾರೆ, ಅಕ್ವೈರ್ ಮಾಡ್ತಾ ಇದ್ದಾರೆ. ಸೊ ಆ ರೇಷಿಯೋಗೆ ನಾವು ಏನಂತ ಕರಿತೀವಿ, ಗೇನ್ ರೇಷಿಯೋ ಅಂತ ಕರಿತೀವಿ. ಸೊ ನಿಮಗೆ ಇದನ್ನ 2 ಮಾರ್ಕ್ಸ್ಗೆ ಕೇಳ್ತಾರೆ ಅಥವಾ 1 ಮಾರ್ಕ್ಗೆ ಕೇಳ್ತಾರೆ. ಆನಂತರ ನೀವು 2 ಮಾರ್ಕ್ಸ್ಗೆ ಕೇಳಿದಾಗ ನೀವು ಏನ್ ಮಾಡಬೇಕು, ಫಾರ್ಮುಲಾ ಮೀನಿಂಗ್ ಅನ್ನ ಬರೀಬೇಕು. ಸೊ ಮೀನಿಂಗ್ ಅನ್ನ ಬರೆದ ನಂತರ ನೀವೇನ್ ಮಾಡಬೇಕು, ಫಾರ್ಮುಲಾ ಕೂಡ ಬರೀಬೇಕು. ಸೊ 2 ಮಾರ್ಕ್ಸ್ಗೆ ಕೇಳಿದ್ರೆ ನೀವೇನ್ ಮಾಡಬೇಕು, ಮೀನಿಂಗ್ ಅನ್ನ ಬರೀಬೇಕು, ಗೇನ್ ರೇಷಿಯೋ ಅಂದ್ರೆ ಏನು ಅನ್ನೋದನ್ನ ಬರೀಬೇಕು, ಅದ್ರ ಜೊತೆಗೆ ಫಾರ್ಮುಲಾ ಕೂಡ ಬರೀಬೇಕು. ಸೊ 1 ಮಾರ್ಕ್ಸ್ಗೆ ಕೇಳಿದ್ರೆ ನೀವು ಮೀನಿಂಗ್ ಅಷ್ಟೇ ಬರೀಬೇಕು. ಸೊ ಈ ತರ ನೀವೇನ್ ಮಾಡಬೇಕು, ಸ್ವಲ್ಪ ಲಾಜಿಕ್ ಅನ್ನ ಯೂಸ್ ಮಾಡ್ಕೊಳ್ಬೇಕು. ಸೊ 2 ಮಾರ್ಕ್ಸ್ಗೆ ಕೇಳಿದ್ರೆ ಮೀನಿಂಗ್ 1 ಸೆಂಟೆನ್ಸ್ ಅಲ್ಲಿ ಆಗುತ್ತೆ. ಸೊ ಅದಕ್ಕೆ ನೀವೇನ್ ಮಾಡಬೇಕು, ಫಾರ್ಮುಲಾ ಕೂಡ ಬರೆದ್ರೆ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಸೊ ಆ ತರ ಚಾನ್ಸಸ್ ಇರ್ತವೆ. ಸೊ ಇದರಲ್ಲಿ ಒಂದು ಸಿಚುವೇಶನ್ ಬರುತ್ತೆ, ಒಂದೇ ಸಿಚುವೇಶನ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸಿಚುವೇಶನ್ ಬರುತ್ತೆ. ಸಿಚುವೇಶನ್ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೆ ನ್ಯೂ ರೇಷಿಯೋ ಕೊಟ್ಟಿರ್ತಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ is given and old ratio is given and old ratio is given. ಸೊ ಸಿಂಪಲ್ ಆಗಿದೆ. ಸೊ ಇನ್ನೇನ್ ಮಾಡ್ತಾರೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ, ಆನಂತರ ನಿಮಗೆ ಓಲ್ಡ್ ರೇಷಿಯೋ ಅನ್ನ ಕೊಟ್ಟಿರ್ತಾರೆ. ಸೊ ಏನ್ ಮಾಡೋದು ನೀವು, ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಮಾಡಿದಾಗ ನಿಮಗೆ ಗೇನ್ ರೇಷಿಯೋ ಸಿಗುತ್ತೆ. ಸೊ ಫಾರ್ಮುಲಾ ಏನಿದೆ, ಸೊ ನೀವು ಅದನ್ನ ಈಸಿಲಿ ಅಪ್ಲೈ ಮಾಡಬಹುದು, ಡೈರೆಕ್ಟ್ಲಿ ಅಪ್ಲೈ ಮಾಡಬಹುದು. ಸೊ ಎಕ್ಸಾಂಪಲ್ ಇದೆ. ಸೊ ಇದರಲ್ಲಿ ಎಕ್ಸಾಂಪಲ್ ಸೆಕೆಂಡ್ ಎಕ್ಸಾಂಪಲ್ ಇದು, ಡಿ ಇ ಅಂಡ್ ಎಫ್ ಆರ್ ಪಾರ್ಟ್ನರ್ಸ್. ಡಿ ಇ ಎಫ್ ಅನ್ನೋರು ಪಾರ್ಟ್ನರ್ಸ್ ಇರ್ತಾರೆ. ಸೊ ಅವರು ಏನ್ ಮಾಡ್ತಾರೆ, ಅವರ ಶೇರಿಂಗ್ ರೇಷಿಯೋ ಕೊಟ್ಟಿರ್ತಾರೆ, ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಶೇರಿಂಗ್ ಪ್ರಾಫಿಟ್ಸ್ ಇನ್ ರೇಷಿಯೋ ಆಫ್, ಸೊ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 5:3:2 ಅಂತ ಕೊಟ್ಟಿದ್ದಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, 5:3:2 ಅಂತ ಕೊಟ್ಟಿದ್ದಾರೆ. ಆ ನಂತರ ನಮಗೆ ಏನು ಕೊಟ್ಟಿದ್ದಾರೆ, ಈ ರಿಟೈರ್ಸ್, ಈ ಸೊ ಈ ಅನ್ನೋದು ಏನು ಮಾಡ್ತಾ ಇದ್ದಾನೆ, ರಿಟೈರ್ ಆಗ್ತಾ ಇದ್ದಾನೆ. ಸೊ ಅದನ್ನ ಮಾರ್ಕ್ ಮಾಡೋಣ. ಸೊ ಈ ಶೇರ್ ಏನಿದೆ ಇದೆ. ಸೊ ಇದನ್ನ ನೀವು ಬೇಸಿಕಲಿ ನೀವು ಏನು ಮಾಡಬೇಕು, ಇದನ್ನ ಮೊದಲಿಗೆ ನೀವು ಮಾಡ್ಕೊಳ್ಬೇಕು, ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ಸೊ ಈ ರಿಟೈರ್ಡ್ ಅಂಡ್ ಉಳಿದವ್ರು ಯಾರು, ಡಿ ಅಂಡ್ ಎಫ್. ಸೊ ಡಿ ಮತ್ತೆ ಎಫ್ ಇದ್ದಾರೆ. ಸೊ ಅವರು ರಿಮೈನಿಂಗ್ ಪಾರ್ಟ್ನರ್ಸ್. ಸೊ ಅವ್ರೇನ್ ಮಾಡ್ತಾರೆ, ಡಿಸೈಡ್ ಟು ಶೇರ್ the profits of the new firm, in the ratio of 3:2. Find gain ratio. ಸೊ ಈ ತರ ನಿಮಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ, ಹಳೆ ಪಾರ್ಟ್ನರ್ ಯಾರಿದ್ದಾರೆ, ಸೊ ಯಾರು ರಿಟೈರ್ ಆಗ್ತಾ ಇದ್ದಾರೆ, ಈ ರಿಟೈರ್ ಆಗ್ತಾ ಇದ್ದಾನೆ. ಸೊ ಡಿ ಮತ್ತೆ ಎಫ್ ಏನಿದ್ದಾರೆ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ರೀಕನ್ಸ್ಟಿಟ್ಯೂಟ್ ಅನ್ನ ಮಾಡ್ತಾರೆ ಫಾರ್ಮ್ ಅನ್ನ. ಸೊ ನ್ಯೂ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ಏನ್ ಮಾಡ್ತಾರೆ, ಅವರ ರೇಷಿಯೋ ಏನು ಹಂಚ್ಕೊಳ್ತಾರೆ, 3:2 ರೇಷಿಯೋನ ಏನ್ ಮಾಡ್ತಾರೆ, ಇಲ್ಲಿ ಹಂಚ್ಕೊಳ್ತಾರೆ. ಸೊ ಯಾರ ಶೇರ್ ಹಂಚ್ಕೊಳ್ತಾರೆ, ಈನ ಶೇರ್ ಅನ್ನ ಯಾವ ತರ ಹಂಚ್ಕೊಳ್ತಾರೆ, 3:2 ಅಲ್ಲಿ ಏನ್ ಮಾಡ್ತಾರೆ, ಅದನ್ನ ಹಂಚ್ಕೊಳ್ತಾರೆ. ಸೊ ನಮ್ಗೆ ಏನು ಹೇಳಿದ್ದಾರೆ, ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಹೇಳಿದ್ದಾರೆ. ಸೊ ಸೊಲ್ಯೂಷನ್ಗೆ ಬರೋಣ ಡೈರೆಕ್ಟ್ ಆಗಿ. ಸೊ ನಮಗೆ ಎಷ್ಟೇ ಕೊಟ್ಟಿದ್ದಾರೆ, ನ್ಯೂ ರೇಷಿಯೋ ಕೊಟ್ಟಿದ್ದಾರೆ.
ಸೊ ಸಾರಿ ಇದು ಓಲ್ಡ್ ರೇಷೋ ಆಗಿದೆ, ಸೊ ಇದು ನ್ಯೂ ರೇಷೋ ಆಗಿದೆ. ಸೊ ಓಲ್ಡ್ ರೇಷೋ ಹೇಗಾಗುತ್ತೆ, ಸೊ 3 ಜನ ಇದ್ದಾಗ ಓಲ್ಡ್ ರೇಷೋ ಆಗುತ್ತೆ, 2 ಜನ ಇದ್ದಾಗ ಅಲ್ಲಿ ನ್ಯೂ ರೇಷೋ ಆಗುತ್ತೆ, ಗೇನ್ ರೇಷೋ. ಸೊ ಈ ತರ ಕೊಟ್ಟಿದ್ದಾರೆ. ಸೊ ಸೊಲ್ಯೂಷನ್ ಅಲ್ಲಿ ನಾವು ಏನು ಮಾಡಬೇಕು, ಗಿವನ್ ಅನ್ನ ಬರಬೇಕು. ಗಿವನ್ ಸೊ ಏನು ಕೊಟ್ಟಿದ್ದಾರೆ, ಓಲ್ಡ್ ರೇಷೋ ಕೊಟ್ಟಿದ್ದಾರೆ, ಡಿ ಇ ಆ್ಯಂಡ್ ಎಫ್ ನ ರೇಷೋ ಕೊಟ್ಟಿದ್ದಾರೆ. ಎಷ್ಟಿದೆ, 5:3:2 ಇದೆ. ಆನಂತರ ನಾವು ಏನು ಮಾಡಿದ್ದಾರೆ, ಡಿ ಮತ್ತು ಎಫ್ ನ ರೇಷೋ ಕೊಟ್ಟಿದ್ದಾರೆ, ಗೇನ್ ರೇಷೋ ಕೊಟ್ಟಿದ್ದಾರೆ, ನ್ಯೂ ರೇಷೋ ಅವರ ನ್ಯೂ ರೇಷೋ. ಸೊ ಎಷ್ಟಿದೆ, 3/2 ಇದೆ, 3:2 ಇದೆ. ಸೊ ಈ ರೇಷೋನ ಕೊಟ್ಟಿದ್ದಾರೆ. ನಮಗೆ ಏನು ಹೇಳಿದ್ದಾರೆ, ಗೇನ್ ರೇಷೋನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಗೇನ್ ರೇಷೋ ಎಷ್ಟಿದೆ, ಗೇನ್ ರೇಷೋ ಎಷ್ಟಾಗುತ್ತೆ, ಸೊ ಯಾರ್ಯಾರು ಎಷ್ಟೊತ್ತು ಪಡೆದಿದ್ದಾರೆ ಅನ್ನೋದನ್ನ ಕೇಳಿದ್ದಾರೆ ನಮಗೆ. ಸೊ ನಾವು ಯೂಶ್ವಲಿ ಗೇನ್ ರೇಷೋ ಯಾರು ಮಾಡಬೇಕು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳ ಗೇನ್ ರೇಷೋನ ಮಾಡಬೇಕು. ಸೊ ಮೊದಲಿಗೆ ನಾವೇನು ಮಾಡಬೇಕು, ಇಲ್ಲಿ ಬರೀಬೇಕು ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಯಾರಿದ್ದಾರೆ, ಡಿ ಮತ್ತು ಎಫ್ ಇದ್ದಾರೆ, ಅವರ ಗೇನ್ ರೇಷೋ ಮಾಡಬೇಕು. ಸೊ ಮೊದಲಿಗೆ ಗೇನ್ ರೇಷೋ ಫಾರ್ಮುಲಾನ ಬರಬೇಕು. ಗೇನ್ ರೇಷೋ is equal to, so gain ratio formula ಇದೆ, new share minus old ratio or share ಮಾಡಬೇಕು. ಸೊ ಫಾರ್ಮುಲಾನ ನಾವು ಮೊದಲಿಗೆ ಬರೀಬೇಕು. ಸೊ ಗೇನ್ ರೇಷೋ ಯಾರು ಮಾಡಬೇಕು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳದ್ದು ಮಾಡಬೇಕು. ಸೊ ಮೊದಲಿಗೆ ಫಾರ್ಮುಲಾ ಬರೀಬೇಕು, ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಬರೀಬೇಕು. ಸೊ ಆನಂತರ ನಾವೇನು ಮಾಡಬೇಕು, therefore these gain share ಅಥವಾ gain ratio is equal to, ಸೊ ಡಿ ನ ಗೇನ್ ರೇಷೋ ಮಾಡಬೇಕು, ಆನಂತರ ನಾವು ಎಫ್ ನ ಗೇನ್ ರೇಷೋ ಮಾಡಬೇಕು. ಯಾಕಂದ್ರೆ ಅವರೇ ಪಾರ್ಟ್ನರ್ಸ್ಗಳು ಇದ್ದಾರೆ, ಸೊ ಅದಕ್ಕೆ ಅವ್ರದ್ದು ಮಾಡಬೇಕು. ಸೊ ಮೊದಲಿಗೆ ನಾವು ಬರೀಬೇಕು ಗೇನ್ ರೇಷೋ ಆಫ್ ಡಿ ಮಾಡಬೇಕು. ಸೊ ಡಿ ನ ಗೇನ್ ರೇಷೋ ಎಷ್ಟಿದೆ ನೋಡಬೇಕು, 3/5 ಅವನ ನ್ಯೂ ರೇಷೋ. ಗೇನ್ ರೇಷೋ ಅಂದರೆ ಅವನ ನ್ಯೂ ರೇಷೋ. ಸೊ ಇಲ್ಲಿ ಕೊಟ್ಟಿದ್ದಾರೆ ನ್ಯೂ ರೇಷೋ 3/5. ಸೊ 3:2 ಅಂತ ಹೇಳಿದ್ರೆ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 5 ಆಗುತ್ತೆ, 3/5 ಆಗುತ್ತೆ. ಸೊ ಅದನ್ನು ಬರೆದಿದ್ದೀವಿ. ಮೈನಸ್ ಅವನ ಓಲ್ಡ್ ರೇಷೋ. ಸೊ ಅವನ ಓಲ್ಡ್ ರೇಷೋ, ಸೊ ಯಾವಾಗ ಈ ಪಾರ್ಟ್ನರ್ ಇದ್ದಾಗ, ಈ ಪಾರ್ಟ್ನರ್ ಬಿಸ್ನೆಸ್ ಅಲ್ಲಿ ಇದ್ದಾಗ ಅವನ ರೇಷೋ ಎಷ್ಟಿತ್ತು ಅದನ್ನ ಏನು ಮಾಡಬೇಕು, ಇಲ್ಲಿ ಮೈನಸ್ ಮಾಡಬೇಕು. ಅವನ ರೇಷೋ ಇಲ್ಲಿ ಕೊಟ್ಟಿದ್ದಾರೆ, ಟೋಟಲ್ 10 ಆಗುತ್ತೆ, 5, 3, 2, 10 ಆಗುತ್ತೆ. ಸೊ 5/10 ಅವನ ಓಲ್ಡ್ ರೇಷೋ ಆಗಿದೆ, ಅದನ್ನು ಬರೀಬೇಕು. 5/10 ಬರೀಬೇಕು, ಬರ್ದಿದ್ದೀನಿ. ಸೊ ಈಗ ನಾವೇನು ಮಾಡಬೇಕು, LCM ಅನ್ನು ತೆಗಿಬೇಕು. ಎಷ್ಟಾಗುತ್ತೆ, 10 ಆಗುತ್ತೆ. ಸೊ ಜಾಸ್ತಿ ಇರೋದು ಯಾವುದು, 10 ಇದೆ. ಸೊ ಬೇಕಿದ್ರೆ ನೀವು LCM ಅನ್ನು ತೆಗೆದು ನೋಡಬೇಕು. ಸೊ 5 2s are 10 ಆಗುತ್ತೆ, 10 1s are 10 ಆಗುತ್ತೆ. 5 2s are 10, 10 1s are 10 ಆಗುತ್ತೆ. ಸೊ 3 × 2 ಎಷ್ಟಾಗುತ್ತೆ, 6 ಆಗುತ್ತೆ. 5 × 1 ಎಷ್ಟಾಗುತ್ತೆ, 5 ಆಗುತ್ತೆ. ಸೊ 6 - 5 ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ, 1/10 ಬರುತ್ತೆ. ಇದೇನಾಗುತ್ತೆ, ಡಿ ನ ಗೇನ್ ರೇಷೋ ಆಗಿದೆ 1/10. ಸೊ ಅದೇ ಥರ ನಾವು ಏನು ಮಾಡಬೇಕು, ಎಫ್ ಕೂಡ ಮಾಡಬೇಕು. ಎಫ್ ಗೇನ್ ರೇಷೋ ಮಾಡಬೇಕು. ಎಫ್ ಗೇನ್ ರೇಷೋ ಇಸ್ ಈಕ್ವಲ್ ಟು, ಸೊ ಅವನ ಓಲ್ಡ್ ಶೇರ್ ಬರಬೇಕು, ನ್ಯೂ ಶೇರ್ ಬರಬೇಕು. ಸೊ ನ್ಯೂ ಶೇರ್ ಎಷ್ಟಿದೆ, 3:2 ಅಂದರೆ 2/5 ಇದೆ. ಸೊ ಅದನ್ನು ಬರಬೇಕು, 2/5 ಮೈನಸ್. ಸೊ ಇದರಲ್ಲಿ ಏನು ಮಾಡಬೇಕು, ಅವನ ಓಲ್ಡ್ ರೇಷೋ ಮಾಡಬೇಕು. ಸೊ ಅವನ ಓಲ್ಡ್ ರೇಷೋ 2/10 ಇದೆ, 2/10 ಮಾಡಬೇಕು. ಸೊ ಇದಕ್ಕೂ ಕೂಡ LCM ಮಾಡಬೇಕು. 5 10 ಇದೆ, ಡಿಫ್ರೆಂಟ್ ಇದೆ. ಸೊ LCM ಎಷ್ಟು ಬರುತ್ತೆ, 10 ಬರುತ್ತೆ. ಸೊ 5 × 2 ಮಾಡಿದಾಗ 10, 2 × 1 ಅಂದರೆ 10 × 1 ಮಾಡಿದಾಗ 10 ಬರುತ್ತೆ. ಸೊ 2 × 2 4 ಬರುತ್ತೆ, ಮೈನಸ್ 2 ಮಾಡಬೇಕು. 2 × 1 2 ಆಗುತ್ತೆ. 4 - 2 ಮಾಡಿದಾಗ ನಿಮ್ಗೆ ಎಷ್ಟು ಬರುತ್ತೆ, 2/10 ಬರುತ್ತೆ. ಎಷ್ಟು ಬರುತ್ತೆ, 2/10 ಬರುತ್ತೆ. ಸೊ therefore gain ratio of D and F is equal to, gain ratio of D and F is equal to, so ಎಷ್ಟಾಗುತ್ತೆ, ಬಂದಿದೆ ನಮಗೆ 1/10 is to 2/10 ಅಂದರೆ ಎಷ್ಟಾಗುತ್ತೆ, ಎರಡು ನೋಡಬೇಕು, ಡಿನಾಮಿನೇಟರ್ಸ್ ಎರಡು ಸೇಮ್ ಇದೆ. ಸೊ ಎಷ್ಟಾಗುತ್ತೆ, 1:2 ಆಗುತ್ತೆ. ಸೊ ಅವರ ರೇಷಿಯೋ ಎಷ್ಟಾಗುತ್ತೆ, 1:2 ಆಗುತ್ತೆ. ಸೊ ಈ ಥರ ನೀವು ಸಿಂಪಲ್ ಆಗಿದೆ ಪ್ರಾಬ್ಲಮ್. ಸೊ ನೀವೇನು ಮಾಡಬೇಕು, ನಮಗೆ ನ್ಯೂ ರೇಷೋ ಕೊಟ್ಟಿರ್ತಾರೆ, ನ್ಯೂ ರೇಷೋ ಆಫ್ ಪಾರ್ಟ್ನರ್ ಕೊಟ್ಟಿರ್ತಾರೆ, ಅದರ ಜೊತೆಗೆ ಓಲ್ಡ್ ರೇಷೋನ ಕೊಟ್ಟಿರ್ತಾರೆ. ಸೊ ನಾವೇನು ಮಾಡಬೇಕು, ಫಾರ್ಮುಲಾನ ಹಾಕಬೇಕು. ಗೇನ್ ರೇಷೋ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಮಾಡಬೇಕು. ಎಕ್ಸಿಸ್ಟಿಂಗ್ ಪಾರ್ಟ್ನರ್ನ ನ್ಯೂ ಶೇರ್ ತೊಗೊಳ್ಬೇಕು, ಆನಂತರ ಅವನು ಓಲ್ಡ್ ಶೇರ್ ಎಷ್ಟು ಅದನ್ನು ಏನು ಮಾಡಬೇಕು, ಅದರಲ್ಲಿ ಮೈನಸ್ ಮಾಡಬೇಕು. ನಮಗೆ ಏನು ಸಿಗುತ್ತೆ, ಗೇನ್ ರೇಷಿಯೋ ಆಫ್
ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಸಿಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು. ಸೊ ಇದು ಒಂದು ಸಿಚುವೇಶನ್ ಆಗಿದೆ ಗೇನ್ ರೇಷಿಯೋ ಅಲ್ಲಿ. ಸೊ ಇದರಲ್ಲಿ ಇಷ್ಟೇ ಬರುತ್ತೆ. ಸೊ ಇದಕ್ಕಿಂತ ಜಾಸ್ತಿ ಬರೋದಿಲ್ಲ, ಸಿಚುವೇಶನ್ಸ್ಗಳು ಬರೋದಿಲ್ಲ. ಸೊ ಇದನ್ನ ಕರೆಕ್ಟ್ ಆಗಿ ನೀವು ಕಲಿಬೇಕು, ಫಾರ್ಮುಲಾನ ನೆನಪಿಟ್ಕೊಳ್ಬೇಕು. ಅಂದ್ರೆ ನಿಮ್ಗೆ ಏನಾಗುತ್ತೆ, ಈಸಿಲಿ ನೀವು ಏನು ಮಾಡ್ಬೋದು, ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ವೆಲ್ಕಮ್ ಬ್ಯಾಕ್ ಸ್ಟೂಡೆಂಟ್ಸ್. ಸೊ ಈಗಾಗಲೇ ನಾವು NPSR ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೇವೆ. ಅದ್ರ ಜೊತೆಗೆ ಗೇನ್ ರೇಷಿಯೋ ಮೇಲೆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೇವೆ, ಸಿಚುವೇಶನ್ ಅಲ್ಲಿ ನೋಡಿದ್ದೇವೆ. ಸೊ ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೇವೆ NPSR ಮೇಲೆ. ಸೊ ಪ್ರಾಬ್ಲಮ್ನ ಒಂದ್ಸತಿ ಓದೋಣ. K, L and M ಆರ್ ಪಾರ್ಟ್ನರ್ಸ್. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ, K, L and M. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ 3:2:1 ಅಂತ ಕೊಟ್ಟಿದ್ದಾರೆ. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಓಲ್ಡ್ ರೇಷಿಯೋ. K retires and his share is taken up by L and M in the ratio of 3:2 ಅಂತ ಹೇಳಿದ್ದಾರೆ. ಸೊ ಅಂದ್ರೆ K ರಿಟೈರ್ ಆಗ್ತಾ ಇದ್ದಾನೆ. ಸೊ ಅದಕ್ಕೆ ಮಾರ್ಕ್ ಮಾಡಿದ್ದೀನಿ, ಸರ್ಕಲ್ ಮಾಡಿದ್ದೀನಿ. ಅವನ ಶೇರ್ ಕೂಡ ಮಾರ್ಕ್ ಮಾಡಿದ್ದೀನಿ, 3 ಅವನ ರೇಷಿಯೋ ಇದೆ. ಸೊ ಅದನ್ನು ಕೂಡ ಮಾರ್ಕ್ ಮಾಡಿದ್ದೀನಿ, ಮಾಡ್ಕೊಳ್ಬೇಕು, ನಿಮಗೆ ಈಸಿ ಆಗುತ್ತೆ. ಈಸ್ ಶೇರ್ ಈಸ್ ಟೇಕನ್ ಅಪ್ ಬೈ L and M. ಸೊ ಇನ್ನೇನಾದ್ರೆ ಟೇಕನ್ ಅಪ್ ಅಂತ ಹೇಳಿದ್ರೆ ತಗೊಳ್ತಿದ್ದಾರೆ. ಸೊ ಅವ್ರಿಗೆ ಗೇನ್ ಆಗ್ತಾ ಇದೆ. ಸೊ ನಿಮಗೆ ಈ ತರ ಬರುತ್ತೆ. ಸೊ ಅಥವಾ ನಿಮಗೆ ಇನ್ನೊಂದೆರಡು ವರ್ಡ್ಸ್ ಬರ್ತಾರೆ, ಸರೆಂಡರ್ ಅಂತ ಬರುತ್ತೆ, ಸರೆಂಡರ್. ಸೊ ಯಾರು ರಿಟೈರ್ ಆಗ್ತಾ ಇರ್ತಾರೆ ಅವರು ಸರೆಂಡರ್ ಮಾಡ್ತಾರೆ ಅಂತ ಬರುತ್ತೆ, ಅಥವಾ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳು ಎಕ್ವೈರ್ ಮಾಡ್ತಾ ಇದ್ದಾರೆ ಅಂತ ಬರುತ್ತೆ, ಅಥವಾ ಏನು ಬರುತ್ತೆ, ಟೇಕನ್ ಅಪ್ ಅಂತ ಬರುತ್ತೆ. ಸೊ ಈ ತರ ಬಂದಾಗ ನೀವು ಈಸಿಲಿ ಏನು ಮಾಡಬೇಕು, ಅದು ರಿಟೈರ್ಮೆಂಟ್ ಪ್ರಾಬ್ಲಮ್ ಗೇನ್ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅಥವಾ ನೀವು ರಿಟೈರ್ಮೆಂಟ್ ಪ್ರಾಬ್ಲಮ್ ಇದನ್ನು ಬಿಟ್ಟು ಹೇಗೆ ಮಾಡ್ಕೊಳ್ಬೋದು ಅಂತಂದ್ರೆ, ಇಲ್ಲಿ ರಿಟೈರ್ಸ್ ಅಂತ ಕೊಡ್ತಾರೆ. ಸೊ ಪಾರ್ಟ್ನರ್ಸ್ಗಳು ಯಾರಾದ್ರೂ ಬಿಟ್ಟು ಹೋದ್ರೆ ರಿಟೈರ್ಸ್ ಅಂತ ಕೊಡ್ತಾರೆ. ಸೊ ಅದನ್ನು ನೋಡ್ಕೊಂಡು ನೀವೇನು ಮಾಡ್ಬೋದು, ರಿಟೈರ್ಮೆಂಟ್ ಪ್ರಾಬ್ಲಮ್ ಅಂತ ನೀವು ಅರ್ಥ ಮಾಡ್ಕೊಳ್ಬೋದು. ಸೊ ಇನ್ನೊಂದು ಬರುತ್ತೆ ಅಡ್ಮಿಷನ್ ಅಲ್ಲಿ ಏನಾಗುತ್ತೆ, ಅಡ್ಮಿಟ್ ಅಂತ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ರಿಟೈರ್ಮೆಂಟ್ ಅಂತ ಬರುತ್ತೆ, ರಿಟೈರ್ಡ್ ಅಂತ. ಸೊ ಈ ತರ ನೀವೇನು ಮಾಡಬೇಕು, ಅದನ್ನ ಲಾಜಿಕಲಿ ಏನು ಮಾಡಬೇಕು, ನೀವು ಅದನ್ನ ನೋಡ್ಕೊಳ್ಬೇಕು. ಸೊ ಈಗ ಗಿವನ್ ಇನ್ಫಾರ್ಮೇಶನ್ ಅನ್ನ ಬರ್ತಿದ್ದೀನಿ. K, L and M ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 3:2:1 ಅಂತ ಕೊಟ್ಟಿದ್ದಾರೆ. ಸೊ ಅದನ್ನ ಬರ್ತಿದ್ದೀನಿ. ಆನಂತರ ನಮ್ಗೆ ಏನು ಕೊಟ್ಟಿದ್ದಾರೆ, K ರಿಟೈರ್ಸ್ ಅಂತ ಹೇಳಿದ್ದಾರೆ. ಸೊ K ರಿಟೈರ್ ಆಗ್ತಾ ಇದ್ದಾರೆ. ಸೊ ಅವನ ಶೇರ್ ಕೂಡ ಬರ್ತಿದ್ದೀವಿ. ಸೊ ಅವನ ಶೇರ್ ಎಷ್ಟಿದೆ, 3 ಅಂತ ಇದೆ, ಮಾರ್ಕ್ ಮಾಡಿದ್ದೀನಿ. ಎಷ್ಟಾಗುತ್ತೆ, 3/6 ಆಗುತ್ತೆ ಅವನ ಶೇರ್. ಸೊ ಟೋಟಲ್ ಮಾಡಿದಾಗ 6 ಆಗುತ್ತೆ, 3/6 ಆಗುತ್ತೆ. L and M ಗೇನ್ ರೇಷಿಯೋ ಕೊಟ್ಟಿದ್ದಾರೆ, ಟೇಕನ್ ಅಪ್ ಮಾಡಿದ್ದಾರೆ, 3:2 ರೇಷಿಯೋಲಿ ಏನು ಮಾಡಿದ್ದಾರೆ, ಅದನ್ನು ಹಂಚ್ಕೊಂಡಿದ್ದಾರೆ. ಸೊ ಅದನ್ನು ಕೂಡ ಬರ್ತಿದ್ದೀನಿ. ಸೊ ಇದೆಷ್ಟಾದ್ಮೇಲೆ ನಮಗೆ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ರು, ಸೊ ಇದೇ ತರ ಇತ್ತು ಪ್ರಾಬ್ಲಮ್. ಸೊ ನಾವೇನು ಮಾಡಬೇಕು, NPSR ಅನ್ನ ಫೈಂಡ್ ಔಟ್ ಮಾಡಬೇಕು. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ L and M ಮಾಡಬೇಕು. ಸೊ ಅವರೇ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ ಇರ್ತಾರೆ, ಅದಕ್ಕೆ ಅವ್ರದ್ದಷ್ಟೇ ಮಾಡಬೇಕು. ಮೊದಲಿಗೆ ನಾವೇನು ಮಾಡಬೇಕು, ಶೇರ್ ಎಕ್ವೈರ್ಡ್ ಬೈ ಪಾರ್ಟ್ನರ್ಸ್ ಮಾಡಬೇಕು, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್. ಸೊ ಇಲ್ಲಿ ಬರ್ತಿದ್ದೀನಿ, ಎಕ್ವೈರ್ಡ್ ಶೇರ್ ಬೈ L ಅಂತ ಬರ್ತಿದ್ದೀನಿ, ಎಕ್ವೈರ್ಡ್ ಶೇರ್ ಬೈ M ಅಂತ ಬರ್ತಿದ್ದೀನಿ. ಸೊ ಅದನ್ನ ಮುಕ್ಕೊಳ್ಬೇಕು. ಆನಂತರ ಏನು ಮಾಡಬೇಕು, ಅವರ ಓಲ್ಡ್ ರೇಷಿಯೋ ಇರುತ್ತೆ, ಅದಕ್ಕೆ ಅದನ್ನು ಆ್ಯಡ್ ಮಾಡಬೇಕು. ಅವಾಗ ನಮಗೆ ಏನು ಸಿಗುತ್ತೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಗುತ್ತೆ. ಸೊ ಮೊದಲಿಗೆ ಶೇರ್ ಎಕ್ವೈರ್ಡ್ ಬೈ L ಮಾಡ್ತಾ ಇದ್ದೀನಿ. ಸೊ L ಎಷ್ಟು ಎಕ್ವೈರ್ ಮಾಡ್ತಾ ಇದ್ದಾರೆ ಅದನ್ನು ಕೊಟ್ಟಿದ್ದಾರೆ 3:2 ಅಂತ. ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 5 ಆಗುತ್ತೆ. ಸೊ 3/5 ಅವನ ರೇಷಿಯೋ ಆಗುತ್ತೆ. ಆಫ್ ಅಂತ ಹೇಳಿದ್ರೆ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ ಎಷ್ಟಿದೆ, ಎಷ್ಟರಲ್ಲಿ ತೊಗೊಳ್ತಾ ಇದ್ದಾನೆ ಅವನು, K ಪಾರ್ಟ್ನರ್ ಯಾರಿದ್ದಾರೆ ಅವನು ರಿಟೈರ್ಮೆಂಟ್ ಎಷ್ಟಾಗ್ತಾ ಇದ್ದಾನೆ, ಅವನ ರೇಷಿಯೋ ಏನಿದೆ. ಸೊ ಆ ರೇಷಿಯೋ ಅಲ್ಲಿ ಏನು ಮಾಡ್ತಾ ಇದ್ದಾನೆ, ಅವನು 3/2 ರೇಷಿಯೋ ತೊಗೊಳ್ತಿದ್ದಾನೆ. ಸೊ ಎಷ್ಟಾಗುತ್ತೆ, ಟೋಟಲ್ 6 ಆಗುತ್ತೆ. ಸೊ K ನ ಶೇರ್ ಎಷ್ಟಾಗಿದೆ, 3/6 ಆಗಿದೆ, ಮಲ್ಟಿಪ್ಲೈ ಮಾಡಬೇಕು. ಸೊ 5 × 6 30 ಆಗುತ್ತೆ, 3 × 3 9 ಆಗುತ್ತೆ. ಸೊ 9/30 ಆಗುತ್ತೆ, 9/30 ಆಗುತ್ತೆ. ಸಿಂಗಲ್ ಡಿಜಿಟ್ ಇದ್ದಾಗ ನೀವು ಡೈರೆಕ್ಟ್ ಆಗಿ ಮಲ್ಟಿಪ್ಲೈ ಮಾಡ್ಬೋದು. ಸೊ ಇದೇ ಥರ ಎಕ್ವೈರ್ಡ್ ಬೈ M ಮಾಡಬೇಕು. ಸೊ M ನ ಶೇರ್ ಎಷ್ಟಿದೆ ನೋಡಬೇಕು, ಎಷ್ಟು ತೊಗೊಳ್ತಾ ಇದ್ದಾನೆ, 2/5 ತೊಗೊಳ್ತಾ ಇದ್ದಾನೆ. ಎಷ್ಟರಲ್ಲಿ 2/5 ತೊಗೊಳ್ತಾ ಇದ್ದಾನೆ. ಸೊ ಅವನ K ರೇಷಿಯೋ 3/6 ಇರುತ್ತೆ. ಸೊ ಇದನ್ನು ಕೂಡ ಮಲ್ಟಿಪ್ಲೈ ಮಾಡಬೇಕು. 2 × 6 ಆಗುತ್ತೆ, 30 ಆಗುತ್ತೆ. ಸೊ ಎಷ್ಟಾಗುತ್ತೆ, ಡಿನಾಮಿನೇಟರ್ ನೋಡಬೇಕು, 2 30 ಇದೆ. ಸೊ ಎಷ್ಟಾಗುತ್ತೆ, 9:6 ಆಗುತ್ತೆ. ಆರ್ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ಕೊಳ್ಬೋದು, 3 × 3 2 ಎಷ್ಟಾಗುತ್ತೆ, 3:2 ಕೂಡ ಮಾಡ್ಬೋದು. ಸೊ ಇನ್ನೂ ಸಿಂಪ್ಲಿಫೈ ಮಾಡ್ಕೊಂಡು ನೀವೇನು ಮಾಡಬೇಕು, ರೇಷಿಯೋ ಮಾಡಬೇಕು, 3:2 ಆಗುತ್ತೆ. ಸೊ ಈಗ ನಾವೇನು ಮಾಡಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ L and M ಮಾಡಬೇಕು. ಸೊ ಮೊದಲಿಗೆ L ಮಾಡಬೇಕು. ಸೊ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಸೊ ಈ ಪ್ರಾಬ್ಲಮ್ ಅಲ್ಲಿ ಫಾರ್ಮುಲಾ ಏನಾಗುತ್ತೆ, ಓಲ್ಡ್ ರೇಷಿಯೋ ಅಂದರೆ ಓಲ್ಡ್ ರೇಷಿಯೋ ಆಫ್ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಪ್ಲಸ್ ಎಕ್ವೈರ್ಡ್ ಶೇರ್ ಮಾಡಿದಾಗ ನಮಗೆ ಸಿಗುತ್ತೆ ನ್ಯೂ ಪ್ರಾಫಿಟ್ ಶೇರಿಂಗ್ ಬರುತ್ತೆ.
ಸೊ ಈಗ ನಾವು ಯಾರು ಮಾಡಬೇಕು, ಎನ್ ಪಿ ಎಸ್ ಆರ್ ಆಫ್ ಎಲ್ ಮಾಡಬೇಕು. ಸೊ ಎಲ್ನ ಎನ್ ಪಿ ಎಸ್ ರೇಷಿಯೋ ನೋಡಬೇಕು, ನ್ಯೂ ರೇಷಿಯೋ ನೋಡಬೇಕು. ಸೊ ಎಲ್ನ ಶೇರ್ ತಗೊಳ್ಬೇಕು, ಓಲ್ಡ್ ರೇಷಿಯೋ ಎಷ್ಟಿದೆ ನೋಡಬೇಕು. ಸೊ ಎಲ್ನ ಓಲ್ಡ್ ಶೇರ್ ಎಷ್ಟಿದೆ ಇಲ್ಲಿ ಇರುತ್ತೆ 2 ಡಿವೈಡೆಡ್ ಬೈ 6. ಸೊ ಟೋಟಲ್ 6 ಇದೆ. 2/6 ಪ್ಲಸ್ ಏನು ಮಾಡಬೇಕು, ಶೇರ್ ಎಕ್ವೈರ್ಡ್ ತೊಗೊಳ್ಬೇಕು. ಸೊ ಎಷ್ಟಿದೆ ಅದನ್ನು ಬರೀಬೇಕು. 9/30 ಇದೆ, ಅದನ್ನು ಬರೀಬೇಕು. ಸೊ ಡಿನಾಮಿನೇಟರ್ ನೋಡಬೇಕು, ಬೇರೆ ಬೇರೆ ಇದೆ. ಎಲ್ ಸಿ ಎಮ್ ಅನ್ನು ತೆಗಿಬೇಕು. ಎಷ್ಟಾಗುತ್ತೆ 30 ಆಗುತ್ತೆ. ಯಾವ್ದು ಜಾಸ್ತಿ ಇರುತ್ತೋ ಅದು ಆಗುತ್ತೆ ಎಲ್ ಸಿ ಎಮ್. ಸೊ 6 5 30 ಬರುತ್ತೆ. 2 ಬಿಡಿ ಮಲ್ಟಿಪ್ಲೈ ಬೈ 5 ಮಾಡಬೇಕು. ಇಲ್ಲಿ 30 1 30 ಬರುತ್ತೆ. ಸೊ 1 ಮಾಡಬೇಕು. ಸೊ 2 5 ಎಷ್ಟಾಗುತ್ತೆ 10 ಆಗುತ್ತೆ. ಪ್ಲಸ್ 9 ಎಷ್ಟಾಗುತ್ತೆ 19 ಆಗುತ್ತೆ. ಸೊ 19/30 1 ಆಗುತ್ತೆ. ದೇ ಆರ್ ಶೇರಿಂಗ್ ರೇಷಿಯೋ ಆಫ್ ಎಲ್ ಆಗುತ್ತೆ. ಸೊ ಇದೇ ಥರ ನಾವು ಏನು ಮಾಡಬೇಕು, ಎನ್ ಪಿ ಎಸ್ ಆರ್ ಆಫ್ ಎಮ್ ಮಾಡಬೇಕು. ಪಿ ಎಸ್ ಆರ್ ಆಫ್ ಎಮ್. ಸೊ ಅವನ ಓಲ್ಡ್ ರೇಷಿಯೋ ತೊಗೊಳ್ಬೇಕು. ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ 1/6 ಇದೆ. ಸೊ ಟೋಟಲ್ 6 ಇದೆ, ಅದರಲ್ಲಿ 1 ಇದೆ. ಸೊ 1/6 ಅವನ ಶೇರ್ ಆಗಿದೆ. ಪ್ಲಸ್ ಎಷ್ಟು ಎಕ್ವೈರ್ ಮಾಡಿದ್ದಾನೆ ಅದನ್ನು ತೊಗೊಳ್ಬೇಕು. ಸೊ 6/30 ಮಾಡಿದ್ದಾನೆ. ಸೊ ಅದನ್ನೇನು ತೊಗೊಳ್ಬೇಕು 6/30. ಈಗಲೂ ಕೂಡ ನಾವೇನು ಮಾಡಬೇಕು, ರೇಷಿಯೋವನ್ನು ತೆಗಿಬೇಕು, ಎಲ್ ಸಿ ಎಮ್ ತೆಗಿಬೇಕು. ಬೇರೆ ಬೇರೆ ಇದೆ. 30ನೇ ಬರುತ್ತೆ, ಜಾಸ್ತಿ ಆಗಬೇಕು ಅದರ ಬರುತ್ತೆ. 6 5 30 ಆಗುತ್ತೆ. 30 1 30 ಆಗುತ್ತೆ. ಸೊ ಇದನ್ನು ಬರೀಬೇಕು. ಸೊ 1 5 ಎಷ್ಟಾಗುತ್ತೆ 5 ಆಗುತ್ತೆ. 6 1 ಎಷ್ಟಾಗುತ್ತೆ 6 ಆಗುತ್ತೆ. ಸೊ ಎಷ್ಟಾಗುತ್ತೆ 11/30 ಆಗುತ್ತೆ. ಸೊ ಈಗ ನಮಗೆ ಎನ್ ಪಿ ಎಸ್ ಆರ್ ಸಿಕ್ಕಿದೆ, ಅದನ್ನು ಎರಡನ್ನೂ ಮರ್ಜ್ ಮಾಡ್ತಾ ಇದ್ದೀವಿ. therefore ಎನ್ ಪಿ ಎಸ್ ಆರ್ ಆಫ್ ಎಲ್ ಆ್ಯಂಡ್ ಎಮ್ ಇಸ್ ಈಕ್ವಲ್ ಟು, ಸೊ ಅದನ್ನು ಬರಿತಾ ಇದ್ದೇನೆ, 19/30 ಇಷ್ಟು 11/30. ಸೊ ಟೋಟಲ್ ಮಾಡಿ ಕೂಡ ನೋಡ್ಬೋದು. ಸೊ ಎರಡನ್ನೂ ಟೋಟಲ್ ಮಾಡಿದಾಗ 30 ಬರುತ್ತೆ. ಸೊ ಡಿನೋಮಿನೇಟರ್ 30 ಇದೆ, ಅಂದರೆ ಈಕ್ವಲ್ಸ್ ಟು 1. ಸೊ ಇದನ್ನು ಹೇಗೆ ಬರ್ತೀವಿ ನಾವು 19:11 ಅಂತ ಬರ್ತೀವಿ. ಹೇಗೆ ಬರ್ತೀವಿ 19:11 ಅಂತ ಬರ್ತೀವಿ. ಸೊ ಈ ಥರ ನಾವೇನು ಮಾಡ್ತೇವೆ, ಎನ್ ಪಿ ಎಸ್ ಆರ್ನ ಫೈಂಡ್ ಔಟ್ ಮಾಡ್ತೇವೆ. ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ, ಈ ರೇಷಿಯೋನ ಎಕ್ವೈರ್ಡ್ ರೇಷಿಯೋ 9/30 ಏನಿದೆ, ಆನಂತರ 6/30 ಏನಿದೆ ಅದನ್ನು ತೊಗೊಂಡು ಮಾಡಿದ್ದೀನಿ. ಸೊ ನೀವು ಇಲ್ಲಿ ಸಿಂಪ್ಲಿಫೈ ಮಾಡಿದ್ದೀವಲ್ಲ ಅದನ್ನು ಕೂಡ ತೊಗೊಂಡು ಮಾಡ್ಬೋದು. ಸೊ ಸಿಂಪ್ಲಿಫೈ ಮಾಡಿದ ಎಷ್ಟು ಬರುತ್ತೆ 3:2 ಅಂತ ಬಂದಿದೆ, ಅಂದರೆ ಎಷ್ಟಾಗುತ್ತೆ 3/5. ಸೊ ಇಲ್ಲಿ ನೀವು 2/6 ಪ್ಲಸ್ 3/5 ಮಾಡ್ಬೋದು. ಇಲ್ಲೂ ಕೂಡ ಏನಿರುತ್ತೆ 1/6 ಪ್ಲಸ್ ಅವನ ಶೇರ್ 2 ಇದೆ, 2/5 ಮಾಡಿದರೆ ನಿಮಗೆ ಆನ್ಸರ್ ಸೇಮ್ ಬರುತ್ತೆ. ಸೊ ನಾನೇನು ಮಾಡಿದ್ದೀನಿ, ಫ್ರ್ಯಾಕ್ಷನ್ ಒಳಗೆ ಇದ್ದಿದ್ದನ್ನು ತೊಗೊಂಡಿದ್ದೀನಿ, ಆಲ್ರೆಡಿ ಫ್ರ್ಯಾಕ್ಷನ್ ಒಳಗೆ ಇದ್ದಿದ್ದೀನಿ. ಸೊ ನೀವು ಅದನ್ನು ತೊಗೊಳ್ಬೋದು. ಸೊ ಈ ಥರ ಮಾಡ್ಬೋದು. ಈಸಿ ಇದೆ, ತುಂಬ ಈಸಿ ಇದೆ. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಮೊದಲಿಗೆ ಏನು ಮಾಡಬೇಕು, ಗಿವನ್ ಇನ್ಫಾರ್ಮೇಷನನ್ನು ಬರೀಬೇಕು. ಆನಂತರ ನಾವೇನು ಮಾಡಬೇಕು, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೇಳಿದಾಗ ನಾವೇನು ಮಾಡಬೇಕು, ಶೇರ್ ಎಕ್ವೈರ್ಡ್ ಬೈ ಪಾರ್ಟ್ನರ್ಸ್ ತೊಗೊಳ್ಬೇಕು, ಅದನ್ನು ಕಂಡಿಟ್ಕೊಳ್ಬೇಕು. ಆನಂತರ ನಾವೇನು ಮಾಡಬೇಕು, ಅವರ ಓಲ್ಡ್ ರೇಷಿಯೋಗೆ ಏನು ಮಾಡಬೇಕು, ಎಕ್ವೈರ್ಡ್ ಶೇರ್ನ ಅಲ್ಲಿ ಆ್ಯಡ್ ಮಾಡಿದಾಗ ನಮ್ಗೆ ಏನಾಗುತ್ತೆ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಸಿಗುತ್ತೆ. ಸೊ ಈ ಥರ ನಾವೇನು ಮಾಡಬೇಕು, ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಸೊ ಸ್ಟೂಡೆಂಟ್ಸ್, ಈಗ ನಾವು ನೆಕ್ಸ್ಟ್ ಪ್ರಾಬ್ಲಮನ್ನು ಮಾಡ್ತಾ ಇದ್ದೀವಿ. ಇದು ಎನ್ ಪಿ ಎಸ್ ಆರ್ನಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ಈ ಪ್ರಾಬ್ಲಮಲ್ಲಿ. ಸೊ ಪ್ರಾಬ್ಲಮನ್ನು ಒಂದ್ಸತಿ ಹೋಗೋಣ. ಎಮ್ ಆ್ಯಂಡ್ ಓ ಆ್ಯಂಡ್ ಪಿ ಆರ್ ಪಾರ್ಟ್ನರ್ಸ್. ಸೊ 4 ಜನ ಪಾರ್ಟ್ನರ್ಸ್ ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2:1:4 ಅಂತ ಇದೆ. ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ಓಲ್ಡ್ ರೇಷಿಯೋ. ಎಮ್ ರಿಟೈರ್ಸ್ ಆ್ಯಂಡ್ ಹೀಸ್ ಶೇರ್ ಇಸ್ ಎಕ್ವೈರ್ಡ್ ಬೈ ಎನ್ ಆ್ಯಂಡ್ ಓ ಇನ್ ದ ರೇಷಿಯೋ ಆಫ್ 3:2 ಅಂತ ಕೊಟ್ಟಿದ್ದಾರೆ. ರೇಷಿಯೋನ ಮಾರ್ಕ್ ಮಾಡಿದ್ದೀನಿ. ಸೊ ಯಾವ ಪಾರ್ಟ್ನರ್ ಎಕ್ವೈರ್ ಮಾಡ್ತಾ ಇದ್ದಾರೆ ಅದನ್ನು ಮಾರ್ಕ್ ಮಾಡಿದ್ದೀನಿ. ಎಮ್ ಅನ್ನು ಸರ್ಕಲ್ ಮಾಡಿದ್ದೀನಿ. ಸೊ ಎಮ್ ರಿಟೈರ್ ಆಗ್ತಾ ಇದ್ದಾರೆ. ಅವನ ಶೇರ್ ಕೂಡ ಸರ್ಕಲ್ ಮಾಡಿದ್ದೀನಿ. 3 ಅವನ ರೇಷಿಯೋ ಇದೆ. 3/10 ಟೋಟಲ್ 10 ಆಗುತ್ತೆ. ಸೊ 3/10. ಸೊ ಇಲ್ಲಿ ಅಬ್ಸರ್ವ್ ಮಾಡೋದು ಏನು ಅಂತಂದರೆ, ಸೊ ಪಾರ್ಟ್ನರ್ಸ್ ಎಷ್ಟು ಜನ ಇದ್ದಾರೆ, 4 ಜನ ಇದ್ದಾರೆ. ಸೊ ಇಲ್ಲಿ ರಿಟೈರ್ಮೆಂಟ್ ಯಾರಾಗ್ತಾ ಇದ್ದಾರೆ, ಎಮ್ ಆಗ್ತಾ ಇದ್ದಾರೆ. ಸೊ ಅಂದರೆ ಎಷ್ಟು ಜನ ತೊಗೊಳ್ಬೇಕು ಶೇರನ್ನು, 3 ಜನ ತೊಗೊಳ್ಬೇಕು ಯೂಶ್ವಲಿ. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಪಿ ಏನಿದ್ದಾರೆ, ಸೊ ಪಿ ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಯಾವುದೇ ಥರದ ಗೇನ್ ರೇಷಿಯೋ ಆಗ್ತಾ ಇಲ್ಲ. ಪಿ ಯಾವುದೇ ಥರದ ಶೇರನ್ನು ಎಕ್ವೈರ್ ಮಾಡ್ತಾ ಇಲ್ಲ. ಯಾರು ಎಕ್ವೈರ್ ಮಾಡ್ತಾ ಇದ್ದಾರೆ, ಎನ್ ಮತ್ತು ಓ ಅಷ್ಟೇ ಮಾಡ್ತಾ ಇದ್ದಾರೆ. ಸೊ ಅವರ ರೇಷಿಯೋ ಕೊಡ್ತಾರೆ 3:2 ಅಂತ. ಕ್ಯಾಲ್ಕುಲೇಟ್ ಎನ್ ಪಿ ಎಸ್ ಆರ್ ಆ್ಯಂಡ್ ಗೇನ್ ರೇಷಿಯೋ ಆಫ್ ರಿಮೈನಿಂಗ್ ಪಾರ್ಟ್ನರ್ಸ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅದೇ ಡಿಫ್ರೆನ್ಸ್ ಇರೋದು. ಸೊ ಏನಾಗ್ತಾ ಇದೆ, 3 ಜನ ಪಾರ್ಟ್ನರ್ಸ್ ಉಳಿದಿದ್ದಾರೆ ರಿಟೈರ್ಮೆಂಟ್ ಆದಮೇಲೆ, ಎಮ್ ರಿಟೈರ್ಮೆಂಟ್ ಆದಮೇಲೆ 3 ಜನ ಪಾರ್ಟ್ನರ್ಸ್ ಉಳಿದಿದ್ರು ಏನು ಮಾಡ್ತಾ ಇದ್ದಾರೆ, ಅಲ್ಲಿ ಇಬ್ಬರೇ ಅದನ್ನ ಆ ಶೇರನ್ನ ಎಕ್ವೈರ್ ಮಾಡ್ತಾ ಇದ್ದಾರೆ. ಪಿ ಅಲ್ಲಿ ಎಕ್ವೈರ್ ಮಾಡ್ತಾ ಇಲ್ಲ. ಸೊ ಹೀಗಿದ್ದಾಗ ನಾವೇನು ಮಾಡಬೇಕು,
ನಾರ್ಮಲ್ ಇದೆ ಪ್ರಾಬ್ಲಮ್. ಸೊ ಅದೇ ಥರ ಮಾಡಬೇಕು, ಪ್ರೊಸೀಜರ್ ಅದೇ ಇರುತ್ತೆ, ಸ್ವಲ್ಪ ಚೇಂಜ್ ಆಗುತ್ತೆ. ಸೊ ಮೊದಲಿಗೆ ನಾವು ಗಿವನ್ ಇನ್ಫಾರ್ಮೇಷನ್ನ ಬರ್ಕೊಳ್ಬೇಕು. ಎಮ್ ಎನ್ ಓ ಆ್ಯಂಡ್ ಪಿ ಪಾರ್ಟ್ನರ್ಸ್ ಇದ್ದಾರೆ, ಅವರ ರೇಷೋನ ಬರ್ತಿದ್ದೀವಿ 3:2:1:4 ಅಂತ ಬರ್ತಿದ್ದೀವಿ. ಎಮ್ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ, ಅದನ್ನು ಕೂಡ ಬರ್ತಿದ್ದೀವಿ. ಆನಂತರ ನಮಗೆ ಎಕ್ವೈರ್ಡ್ ಕೊಟ್ಟಿದ್ದಾರೆ. ಸೊ ಯಾರು ತೊಗೊಂಡಿದ್ದಾರೆ, ಎನ್ ಆ್ಯಂಡ್ ಓ ತೊಗೊಂಡಿದ್ದಾರೆ, 3:2 ರೇಷೋನಲ್ಲಿ ಏನು ಮಾಡ್ತಾ ಇದ್ದಾರೆ, ಆ ಶೇರನ್ನು ಎಕ್ವೈರ್ ಮಾಡ್ತಾ ಇದ್ದಾರೆ. ಸೊ ಮೊದಲಿಗೆ ನಾವು ಏನು ಮಾಡಬೇಕು, ಎಕ್ವೈರ್ಡ್ ಶೇರನ್ನು ಮಾಡಬೇಕು. ಸೊ ಯಾರು ಎಕ್ವೈರ್ ಮಾಡ್ತಾ ಇದ್ದಾರೆ ಅವ್ರದ್ದಷ್ಟೇ ಮಾಡಬೇಕು. ಸೊ ಇಲ್ಲಿ ಎನ್ ಆ್ಯಂಡ್ ಓ ಎಕ್ವೈರ್ ಮಾಡ್ತಾ ಇದ್ದಾರೆ ಯಾವ ರೇಷೋದಲ್ಲಿ, 3:2 ರೇಷೋದಲ್ಲಿ. ಸೊ ಅದನ್ನು ಬರೀಬೇಕು. ಸೊ ಶೇರ್ ಎಕ್ವೈರ್ಡ್ ಬೈ ಎನ್ ಮಾಡಬೇಕು. ಸೊ ಎಷ್ಟು ತೊಗೊಳ್ತಾ ಇದ್ದಾರೆ, ಸೊ ಕೊಟ್ಟಿದ್ದಾರೆ 3:2 ಅಂತ ಕೊಟ್ಟಿದ್ದಾರೆ. ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ, 5 ಆಗುತ್ತೆ. ಸೊ ಅಂದರೆ 3/5 ಆಗುತ್ತೆ. ಆಫ್ ಎಷ್ಟು ಅಂತ ತೊಗೊಳ್ತಾ ಇದ್ದಾರೆ, ಎಮ್ನ ಶೇರ್ ಅಂತ ತೊಗೊಳ್ತಾ ಇದ್ದಾರೆ. ಸೊ ಎಮ್ನ ಶೇರ್ ಟೋಟಲ್ ಮಾಡಿದಾಗ 10 ಆಗುತ್ತೆ. ಸೊ 3/10 ಆಗುತ್ತೆ, 3/10 ಆಗುತ್ತೆ. ಸೊ ಮಲ್ಟಿಪ್ಲೈ ಮಾಡಬೇಕು ಆಫ್ ಅಂದಾಗ. ಸೊ ಎಷ್ಟಾಗುತ್ತೆ, 5 × 10 50 ಆಗುತ್ತೆ. 3 × 3 ಎಷ್ಟಾಗುತ್ತೆ, 9 ಆಗುತ್ತೆ. ಸೊ ಅದನ್ನು ಬರೀಬೇಕು. ಅದೇ ಥರ ನಾವೇನು ಮಾಡಬೇಕು, ಓನ ಶೇರನ್ನು ಮಾಡಬೇಕು. ಸೊ ಓ ಎಷ್ಟು ತೊಗೊಳ್ತಾ ಇದ್ದಾರೆ, 2/5 ಅನ್ನೋ ರೇಷೋ ಆಗಿದೆ. ಆಫ್ ಎಷ್ಟು ಮಾಡಬೇಕು, ಅವನು ಕೂಡ ಎಮ್ನ ಶೇರಲ್ಲಿ ತೊಗೊಳ್ತಾ ಇದ್ದಾರೆ. ಸೊ ಅದಕ್ಕೆ 3/10 ಮಾಡಬೇಕು. ಸೊ ಇದನ್ನು ಕೂಡ ಮಲ್ಟಿಪ್ಲೈ ಮಾಡಿದಾಗ ಎಷ್ಟಾಗುತ್ತೆ, 6/50 ಆಗುತ್ತೆ. ಎಷ್ಟಾಗುತ್ತೆ, 6/50 ಆಗುತ್ತೆ. ಸೊ ಇಲ್ಲಿ ಪಿ ಯಾವುದೇ ಥರದ ಶೇರ್ನ ಎಕ್ವೈರ್ ಮಾಡ್ತಾ ಇಲ್ಲ. ಸೊ ಅದಕ್ಕೆ ನಾವು ಎಕ್ವೈರ್ಡ್ ಶೇರ್ನ ಮಾಡ್ತಾ ಇಲ್ಲ ಒಂದು. ಸೊ ಈಗ ನಾವೇನು ಮಾಡಬೇಕು, ಎಕ್ವೈರ್ಡ್ ಶೇರನ್ನು ಅವರ ಓಲ್ಡ್ ಶೇರ್ಗೆ ಆ್ಯಡ್ ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, NPSR ಸಿಗುತ್ತೆ. ಸೊ ಬರ್ದಿದ್ದೀವಿ, therefore NPSR is equal to ಓಲ್ಡ್ ರೇಷೋ ಪ್ಲಸ್ ಎಕ್ವೈರ್ಡ್ ಶೇರ್. ಸೊ ಯಾರು ಶೇರನ್ನ ಎಕ್ವೈರ್ ಮಾಡಿರ್ತಾರೆ ಅವರ ಓಲ್ಡ್ ರೇಷೋಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೊ ಮೊದಲಿಗೆ ನಾವೇನು ಮಾಡಬೇಕು, ರಿಮೈನಿಂಗ್ ಪಾರ್ಟ್ನರ್ಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷೋನ ಮಾಡಬೇಕು. ಸೊ ಹಾಗಾಗಿ ನೋಡ್ತಿದ್ದು NPSR ಆಫ್ ಎನ್ ಮಾಡಬೇಕು. ಸೊ ಎನ್ನ NPSR ಮಾಡಬೇಕು. ಸೊ ಅವನ ಓಲ್ಡ್ ರೇಷೋ ತೊಗೊಳ್ಬೇಕು. ಓಲ್ಡ್ ರೇಷೋ ಎಷ್ಟಿದೆ, ಎನ್ ಓಲ್ಡ್ ರೇಷೋ ಟೋಟಲ್ 10 ಇದೆ. ಸೊ 2/10 ಆಗುತ್ತೆ. ಸೊ ಬರೀಬೇಕು 2/10 ಪ್ಲಸ್ ಎಷ್ಟು ಶೇರ್ ಎಕ್ವೈರ್ ಮಾಡಿದ್ರೆ ಅದನ್ನು ಬರೀಬೇಕು, 9/50 ಇದೆ. 9/50 ಮಾಡಬೇಕು. ಸೊ LCM ಅನ್ನು ತೆಗಿಬೇಕು. LCM ಎಷ್ಟಾಗುತ್ತೆ, 50 ಆಗುತ್ತೆ. LCM 50 ಆಗುತ್ತೆ. ಸೊ 10 × 5 ಮಾಡಿದಾಗ 50 ಆಗುತ್ತೆ. 50 × 1 ಮಾಡಿದಾಗ 50 ಆಗುತ್ತೆ. ಸೊ ಅದನ್ನು ಬರೀಬೇಕು. 2 × 5 10 ಆಗುತ್ತೆ. ಪ್ಲಸ್ 9 × 1 9 ಆಗುತ್ತೆ. ಸೊ ಎಷ್ಟಾಗುತ್ತೆ, 90/50 ಆಗುತ್ತೆ. ಎಷ್ಟಾಗುತ್ತೆ, 90/50 ಆಗುತ್ತೆ. ಸೊ ಇದು ಯಾವ ಶೇರ್ ಆಯಿತು, ಎನ್ನ ಶೇರ್ ಆಯಿತು, ಎನ್ನ ನ್ಯೂ ರೇಷೋ. ಸೊ ನೆಕ್ಸ್ಟ್ ಒನ್ NPSR ಆಫ್ ಓ ಮಾಡಬೇಕು. ಓನ NPSR ಮಾಡಬೇಕು. ಸೊ ಅವನ ಓಲ್ಡ್ ಶೇರ್ ತೊಗೊಳ್ಬೇಕು. ಓಲ್ಡ್ ಶೇರ್ ಎಷ್ಟಿದೆ, 1/10 ಇದೆ. ಸೊ ಅದನ್ನು ಬರೀಬೇಕು 1/10 ಪ್ಲಸ್ ಅವನ ಶೇರ್ ಎಕ್ವೈರ್ಡ್ ತೊಗೊಳ್ಬೇಕು. 6/50 ಮಾಡಿದ್ದಾನೆ. ಸೊ 6/50 ಬರೀಬೇಕು. LCM ಅನ್ನು ತೆಗಿಬೇಕು. ಎಷ್ಟು ಬರುತ್ತೆ, 50 ಬರುತ್ತೆ. ಸೊ 10 5s are 50, 50 1s are 50. ಸೊ ಇದನ್ನು ಮಾಡಬೇಕು. 1 × 5 ಎಷ್ಟಾಗುತ್ತೆ, 5 ಆಗುತ್ತೆ. ಪ್ಲಸ್ 6 × 1 ಎಷ್ಟಾಗುತ್ತೆ, 6 ಆಗುತ್ತೆ. ಸೊ ಟೋಟಲ್ ಎಷ್ಟಾಗುತ್ತೆ, 11/50 ಆಗುತ್ತೆ. ಎಷ್ಟಾಗುತ್ತೆ, 11/50 ಆಗುತ್ತೆ. ಸೊ ಇಲ್ಲೇನು ಹೇಳಿದ್ದಾರೆ, ರಿಮೈನಿಂಗ್ ಪಾರ್ಟ್ನರ್ಸ್ ಮಾಡಬೇಕು ಅಂದರೆ ರಿಮೈನಿಂಗ್ ಪಾರ್ಟ್ನರ್ ಪಿನೂ ಇದ್ದಾನೆ. ಸೊ ನಾವು ಇಲ್ಲೇನು ಮಾಡಿದ್ವಿ, ಎನ್ ಮತ್ತು ಓ ಮಾಡಿದ್ವಿ. ಪಿಗೆ ಯಾವುದೇ ಥರದ ಶೇರ್ ಎಕ್ವೈರ್ಡ್ ಇದೆ. ಸೊ ಅದನ್ನು ಡೈರೆಕ್ಟಾಗಿ ಬರೀಬೇಕು. therefore NPSR ಆಫ್ ಪಿ ಇಸ್ ಈಕ್ವಲ್ ಟು ಅವನ ಶೇರ್ ಬರೀಬೇಕು, 4/10 ಬರೀಬೇಕು. ಸೊ ಈಗ ನಾವು ಕಂಬೈನ್ ಮಾಡಬೇಕು ಮೂರು. ಸೊ therefore ಇಲ್ಲಿ ಚೇಂಜ್ ಇದೆ, ಡಿನಾಮಿನೇಷನ್ ಚೇಂಜ್ ಇದೆ. ಸೊ ಅದಕ್ಕೆ ನಾವು ಕಂಬೈನ್ ಮಾಡಬೇಕು. NPSR ಆಫ್ ಎನ್ ಓ ಆ್ಯಂಡ್ ಪಿ ಇಸ್ ಈಕ್ವಲ್ ಟು, ಸೊ ಅವರ ರೇಷೋವನ್ನು ಬರಬೇಕು 19/50. 19/50 is to 11/50. 11/50 is to ಪಿ ನ ಶೇರ್ ಎಷ್ಟಿದೆ, 4/10 ಇದೆ. 4/10. ಸೊ LCM ಅನ್ನು ತೆಗಿಬೇಕು. LCM ತೆಗಿಬೇಕು. ಸೊ 50 50 and 10 ಇದೆ. ಸೊ 50 ಬರುತ್ತೆ. LCM 50 ಬರುತ್ತೆ. 50 1s are 50, 50 1s are 50, 10 5s are 50, 5. ಸೊ ಈ ಥರ ಬರೀಬೇಕು. 19 1s ಎಷ್ಟಾಗುತ್ತೆ, 19 ಆಗುತ್ತೆ. ಪ್ಲಸ್ 11 1s are 11 ಆಗುತ್ತೆ. ಪ್ಲಸ್ 4 × 5 ಎಷ್ಟಾಗುತ್ತೆ, 20 ಆಗುತ್ತೆ. ಸೊ ಈ ಥರ ಬರಬೇಕು. ಸೊ ಈಗ ಏನಾಗುತ್ತೆ, ರೇಷೋ 90:, ಸೊ ಟೋಟಲ್ ಮಾಡಿದಾಗ 50:50 ಬರುತ್ತೆ, ಅಂದರೆ ಈಕ್ವಲ್ ಇದೆ ಅಂತ ಅರ್ಥ. ಸೊ 90:11:20.
ಸೊ ಅವರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟು ಬರುತ್ತೆ 19:11:20. ಸೊ ಈ ಥರ ಏನು ಮಾಡಬೇಕು ನಾವು NPS ಅನ್ನು ಫೈಂಡ್ ಔಟ್ ಮಾಡಬೇಕು, ಅದರ ಜೊತೆಗೆ ಗೇನ್ ರೇಷಿಯೋ ಕೂಡ ಮಾಡಬೇಕು. ಸೊ ಇವರ ಗೇನ್ ರೇಷಿಯೋ ಏನಾಗಿದೆ, therefore gain ratio of ಯಾರಿಗೆ ಗೇನ್ ರೇಷಿಯೋ ಆಗಿದೆ N and O ಗೆ ಗೇನ್ ರೇಷಿಯೋ ಆಗಿದೆ. ಸೊ ಎಷ್ಟು ಗೇನ್ ಆಗಿದೆ, ಅವರ ಎಕ್ವೈರ್ಡ್ ಶೇರ್ ಗೇನ್ ರೇಷಿಯೋ ಆಗುತ್ತೆ ಎಷ್ಟಿದೆ 9/50 ಎಷ್ಟಿದೆ 6/50. ಸೊ ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಡಿನಾಮಿನೇಟರ್ ಸೇಮ್ ಇದೆ, ಸೊ 9:6 ಆಗುತ್ತೆ ರೇಷಿಯೋ. ಸೊ ಇದನ್ನ ಇನ್ನೂ ಡಿನಾಮಿನೇಟ್ ಮಾಡಬೇಕು ಅಂತಂದ್ರೆ ಇನ್ನೂ ಕಡಿಮೆ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕು ಅಂದರೆ ಸೊ 3 3s ಅಂದರೆ 3 2s 6. ಸೊ 3:2 ಅವರ ಗೇನ್ ರೇಷಿಯೋ ಆಗಿದೆ. ಸೊ ಈ ಥರ ನೀವೇನು ಮಾಡಬೇಕು, ಪ್ರಾಬ್ಲಮನ್ನು ಸಾಲ್ವ್ ಮಾಡಬೇಕು. ಸೊ ಈಸಿ ಇದೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಏನು ಮಾಡಬೇಕು, ನೀವು ಶೇರ್ ಎಕ್ವೈರ್ಡ್ ಮಾಡಬೇಕು ಮೊದಲಿಗೆ, ಆನಂತರ ನೀವೇನು ಮಾಡಬೇಕು ನ್ಯೂ ರೇಷಿಯೋ ತೆಗಿಬೇಕು. ಸೊ ಓಲ್ಡ್ ರೇಷಿಯೋಕ್ಕೆ ಏನು ಮಾಡಬೇಕು, ಶೇರ್ ಎಕ್ವೈರ್ಡನ್ನು ಆ್ಯಡ್ ಮಾಡಬೇಕು. ಆನಂತರ ನೀವೇನು ಮಾಡಬೇಕು, ಎನ್ ಇಲ್ಲಿ ಯಾವುದೇ ಥರ ಪಿ ಯಾವುದೇ ಥರದ ಶೇರ್ನ ತಗೊಳ್ತಾ ಇದೆ. ಸೊ ಅದಕ್ಕೆ ಏನು ಮಾಡಬೇಕು, ಅವನ ಶೇರ್ ಎಷ್ಟಿದೆ 4/10 ಇದೆ. ಸೊ 3 ಜನ ಬರೆಯುವಾಗ ಹೇಗೆ ಬರ್ತೀವಿ, 19/50, 11/50, 4/10 ಮಾಡಬೇಕು. ಸೊ ಚೇಂಜ್ ಇದೆ ಡಿನಾಮಿನೇಟರ್. ಸೊ ಏನು ಮಾಡಬೇಕು, LCM ಅನ್ನು ತಗೊಳ್ಬೇಕು, 50 ಬರುತ್ತೆ. ಸೊ 19 + 11 + 20 ಮಾಡಿದಾಗ ನಮಗೆ ಯಾವ ರೇಷಿಯೋ ಸಿಗುತ್ತೆ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ NO and P ಎಷ್ಟಾಗುತ್ತೆ 19:11:20 ಆಗುತ್ತೆ. ಸೊ ಈ ಥರ ನೀವೇನು ಮಾಡಬೇಕು, NPS ಪ್ರಾಬ್ಲಮ್ ಇಲ್ಲಿ ಕೇಳಿದಾಗ, ಸೊ ಈ ಥರ ಕೇಳಿದಾಗ ನೀವು ಮಾಡಬೇಕು, ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಿ. ಸೊ ಸ್ಟೂಡೆಂಟ್ಸ್, ನಾವು ಇನ್ನೊಂದು ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಾ ಇದ್ದೀವಿ ಗೇನ್ ರೇಷಿಯೋ ಮೇಲೆ. ಸೊ ಪ್ರಾಬ್ಲಮನ್ನು ಒಂದ್ಸತಿ ಓದೋಣ. R, S and K ಆರ್ ಪಾರ್ಟ್ನರ್ಸ್. ಸೊ 3 ಜನ ಪಾರ್ಟ್ನರ್ಸ್ ಇದ್ದಾರೆ, R, S and K ಇದ್ದಾರೆ. ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 4:3:2. ಸೊ ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಟ್ಟಿದ್ದಾರೆ, ವರ್ಡ್ ರೇಷಿಯೋ 4:3:2 ಅಂತ ಕೊಟ್ಟಿದ್ದಾರೆ. R retires and S and K decide to share profits in the future, the ratio of 5:3. ಸೊ R ರಿಟೈರ್ ಆಗ್ತಾ ಇದ್ದಾರೆ, ಸೊ ಅವನ ಶೇರ್ ಇದೆ ಫಸ್ಟ್ ಒನ್. ಸೊ ಮಾರ್ಕ್ ಮಾಡ್ತಾ ಇದ್ದಾರೆ. S and K ಏನು ಮಾಡ್ತಾ ಇದ್ದಾರೆ, ಫ್ಯೂಚರಲ್ಲಿ ಪ್ರಾಫಿಟ್ಸ್ ಅನ್ನು ತಗೊಳ್ತಾ ಇದ್ದಾರೆ. ಸೊ ಅವರ ರೇಷಿಯೋ ಕೊಟ್ಟಿದ್ದಾರೆ 5:3 ಅಂತ ಹೇಳಿದ್ದಾರೆ. ಸೊ ಅದನ್ನ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ಗೇನ್ ರೇಷಿಯೋ ಅಂತ ಹೇಳಿದ್ದಾರೆ. ಸೊ ಗೇನ್ ರೇಷಿಯೋ ಅನ್ನ ನಾವೇನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. ನಮಗೆ ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ, ಅದರ ಜೊತೆಗೆ ನ್ಯೂ ರೇಷಿಯೋ ಕೂಡ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಫಾರ್ಮುಲಾನ ಅಪ್ಲೈ ಮಾಡಬೇಕು, ಗೇನ್ ರೇಷಿಯೋನ ಫೈಂಡ್ ಔಟ್ ಮಾಡಬೇಕು. ಸೊ ಗಿವನ್ ಇನ್ಫಾರ್ಮೇಷನ್ ಅನ್ನ ಬರ್ದಿದ್ದೀನಿ, R, S and K. ಸೊ 4:3:2 ಅಂತ ಬರ್ದಿದ್ದೀನಿ, ರೇಷಿಯೋ ಕೊಟ್ಟಿದ್ದಾರೆ ಬರ್ದಿದ್ದೀನಿ. R ರಿಟೈರ್ಸ್, ಸೊ R ರಿಟೈರ್ ಆಗಿದ್ದಾನೆ. S and K ಅವರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಕೊಡ್ತಾರೆ, ಗೇನ್ ರೇಷಿಯೋ 5:3 ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಮಾಡಬೇಕು, ಸೊಲ್ಯೂಷನ್ಗೆ ಹೋಗಬೇಕು. ಗಿವನ್ ಇನ್ಫಾರ್ಮೇಷನ್ ಬರೆದ ಮೇಲೆ ನಾವು ಫಾರ್ಮುಲಾನ ಬರ್ಕೊಳ್ಬೇಕು. ಸೊ ಗೇನ್ ರೇಷಿಯೋ ಫಾರ್ಮುಲಾನ ಬರೀಬೇಕು. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು, ಸೊ ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಥವಾ ರೇಷಿಯೋ ಅಂತ ಕರಿತೀವಿ. ಸೊ ಇದನ್ನ ಫಾರ್ಮುಲಾನ ಮೊದಲಿಗೆ ಬರೀಬೇಕು. ಗೇನ್ ರೇಷಿಯೋ ಇಸ್ ಈಕ್ವಲ್ ಟು ನ್ಯೂ ರೇಷಿಯೋ ಮೈನಸ್ ಓಲ್ಡ್ ರೇಷಿಯೋ ಅಂತ ಬರೀಬೇಕು. ಸೊ ಇಲ್ಲಿ ಗೇನ್ ಯಾರಿಗಾಗಿದೆ, ಎಕ್ಸಿಸ್ಟಿಂಗ್ ಪಾರ್ಟ್ನರ್ಸ್ಗಳಿಗೆ ಆಗಿದೆ. ರಿಟೈರ್ಮೆಂಟ್ ಆದ ಪಾರ್ಟ್ನರ್ ಏನಾಗ್ತಾ ಇದ್ದಾನೆ, ಸೊ ಎಕ್ಸಿಸ್ಟಿಂಗ್ ಪಾರ್ಟ್ನರ್ಗಳಿಗೆ ಗೇನ್ ಆಗ್ತಾ ಇದೆ. ಸೊ ಅವರ ಗೇನ್ ರೇಷಿಯೋವನ್ನು ತೆಗಿಬೇಕು. ಸೊ ಮೊದಲಿಗೆ ಬರೀಬೇಕು, ಗೇನ್ ರೇಷಿಯೋ ಆಫ್ ಯಾರು ಮಾಡಬೇಕು, S and K ಮಾಡಬೇಕು. ಸೊ ಗೇನ್ ರೇಷಿಯೋ ಆಫ್ S ಮಾಡಬೇಕು. ಸೊ ಅವನ ನ್ಯೂ ಶೇರ್ ತಗೊಳ್ಬೇಕು. ನ್ಯೂ ಶೇರ್ ಎಷ್ಟಿದೆ 5:3 ಅಂತ ಇದೆ, ಅಂದರೆ 5/8 ಮೈನಸ್. ಸೊ ಅವನ ಶೇರಲ್ಲಿ ಏನು ಮಾಡಬೇಕು, ಓಲ್ಡ್ ರೇಷಿಯೋನ ತೆಗಿಬೇಕು. ಸೊ ಅವನ ಶೇರ್ ಎಷ್ಟಿದೆ 3 ಇದೆ. ಸೊ ಅಂದರೆ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ 9 ಆಗುತ್ತೆ. ಸೊ 3/9 ಆಗುತ್ತೆ ಅವನ ಶೇರ್. ಸೊ ಮಾಡಬೇಕು. ಸೊ LCM ತೆಗಿಬೇಕು, ಬೇರೆ ಬೇರೆ LCM ತೆಗಿಬೇಕು. 72 ಆಗುತ್ತೆ, 8 9s 72 ಆಗುತ್ತೆ. ಸೊ ಅದನ್ನ ಇಲ್ಲಿ ಬರೀಬೇಕು, 8 9s 72, 9 8s 72, 9 8s 72. ಸೊ ಈ ಥರ ಬರ್ಕೊಳ್ಬೇಕು. 5 9s ಎಷ್ಟಾಗುತ್ತೆ 45 ಆಗುತ್ತೆ ಮೈನಸ್. ಸೊ 3 8s ಎಷ್ಟಾಗುತ್ತೆ 24 ಆಗುತ್ತೆ, 24 ಮಾಡಬೇಕು. ಸೊ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ 21 ಬರುತ್ತೆ, 21/72 ಬರುತ್ತೆ. ಸೊ ಗೇನ್ ರೇಷಿಯೋ ಆಫ್ S ಎಷ್ಟಾಗುತ್ತೆ 21/72. ಇದೇ ಥರ ನಾವೇನು ಮಾಡಬೇಕು, ಗೇನ್ ರೇಷಿಯೋ ಆಫ್ K ಕೂಡ ಮಾಡಬೇಕು. ಸೊ K ನ ಗೇನ್ ರೇಷಿಯೋ ಕೊಟ್ಟಿದ್ದಾರೆ, ಮಾಡಬೇಕು. ಸೊ ಅವನ ಓಲ್ಡ್ ರೇಷಿಯೋ ನೋಡಬೇಕು, K ನ ಓಲ್ಡ್ ರೇಷಿಯೋ ಎಷ್ಟಿದೆ. ಸೊ ಗೇನ್ ಎಷ್ಟು ಮಾಡ್ತಾ ಇದ್ದಾನೆ
5 to 3 ಅಂದರೆ ಎಷ್ಟಾಗುತ್ತೆ 3/8 ಆಗುತ್ತೆ. ಸೊ ಬರೀಬೇಕು 3/8 ಆಗುತ್ತೆ. 3/8 ಮೈನಸ್ ಅವನ ಓಲ್ಡ್ ಶೇರ್ ಎಷ್ಟಿದೆ ನೋಡಬೇಕು 2 ಇದೆ. ಸೊ ಅಂದರೆ 2/9 ಆಗುತ್ತೆ. ಸೊ 2/9 ಮಾಡಿದಾಗ ಎಷ್ಟಾಗುತ್ತೆ. ಸೊ ಇಲ್ಲೂ ಕೂಡ LCM ಎಷ್ಟಾಗುತ್ತೆ 72 ಆಗುತ್ತೆ. ಸೊ 8 9s 72 9 8s 72 ನೋಡಬೇಕು ಚೆಕ್ ಮಾಡಿ. ಸೊ 9 into 3 ಎಷ್ಟಾಗುತ್ತೆ 27 ಆಗುತ್ತೆ. ಮೈನಸ್ ಎಷ್ಟು ಮಾಡಬೇಕು 8 2s ಎಷ್ಟಾಗುತ್ತೆ ಅಥವಾ 2 8s ಎಷ್ಟಾಗುತ್ತೆ 16 ಆಗುತ್ತೆ. ಸೊ ಎಷ್ಟು ಬರುತ್ತೆ 21/72 ಬರುತ್ತೆ. ಎಷ್ಟು ಬರುತ್ತೆ 21/72 ಬರುತ್ತೆ. ಸಾರಿ 11/72 ಬರುತ್ತೆ. ಸೊ therefore gain ratio of S and K is equal to, so ratio ಬರೀಬೇಕು 21/72 is to 11/72. ಸೊ ಡಿನಾಮಿನೇಟರ್ ನೋಡಿ ಎರಡು ಸಿಮಿಲರ್ ಇದೆ. ಸೊ ಹೇಗೆ ಬರೀತಾರೆ 21:11 ಬರುತ್ತಾರೆ. 21:11. ಸೊ ಈ ಥರ ನಾವೇನು ಮಾಡಬೇಕು ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಮೊದಲಿಗೆ ನಾವೇನು ಮಾಡಬೇಕು ಫಾರ್ಮುಲಾನ ಬರೀಬೇಕು. ಗೇನ್ ರೇಷಿಯೋ ಕೇಳಿದಾಗ ಫಾರ್ಮುಲಾನ ಬರೀಬೇಕು. ಆನಂತರ ನಾವೇನು ಮಾಡಬೇಕು ಗೇನ್ ರೇಷಿಯೋ ಆಫ್ ಎಸ್ ಮಾಡಬೇಕು. ಆನಂತರ ಗೇನ್ ರೇಷಿಯೋ ಆಫ್ ಕೆ ಮಾಡಬೇಕು. ಸೊ ಬರುತ್ತೆ ನಮಗೆ ರೇಷಿಯೋ ಬರುತ್ತೆ. ಆನಂತರ ಎರಡನ್ನೂ ಏನು ಮಾಡಬೇಕು ಕೂಡಿಸಿ ಏನು ಮಾಡಬೇಕು ಕಂಬೈನ್ ಮಾಡಬೇಕು. ಸೊ 21:11 ಬರುತ್ತೆ. ಸೊ ಇದು ಅವರ ಗೇನ್ ರೇಷಿಯೋ ಆಗಿದೆ. ಸೊ ಈ ಥರ ನಮಗೆ ಏನಾಗ್ತವೆ 6 ಮಾರ್ಕ್ಸ್ ಕ್ವಶನ್ಗಳು ಬರ್ತವೆ. ಸೊ ಇದ್ರ ಮೇಲೆ 6 ಮಾರ್ಕ್ಸ್ ಕ್ವಶನ್ ಬರ್ತವೆ. NPSR ಫೈಂಡ್ ಔಟ್ ಮಾಡೋಕೆ ಹೇಳಿರ್ಬೋದು ಅಥವಾ ಗೇನ್ ರೇಷಿಯೋ ಹೇಳಿರ್ಬೋದು. ಫಾರ್ಮುಲಾ ನಿಮಗೆ ಏನಾಗುತ್ತೆ 2 ಮಾರ್ಕ್ಸ್ಗೆ ಬರುತ್ತೆ. ಸೊ ಡೆಫಿನೇಷನ್ ಕೇಳಿದಾಗ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಗೇನ್ ರೇಷಿಯೋ ಮೀನಿಂಗನ್ನು ಕೇಳಿದಾಗ 2 ಮಾರ್ಕ್ಸ್ಗೆ ಕೇಳಿದಾಗ ಮೀನಿಂಗನ್ನು ಬರೆದು ನೀವು ಏನು ಮಾಡಬೇಕು ಅವರ ಅದರ ಫಾರ್ಮುಲಾನ ಕೂಡ ಏನು ಮಾಡಬೇಕು ಅಲ್ಲಿ ಬರೀಬೇಕು. ಸೊ ಇವಿಷ್ಟು ಪ್ರಾಬ್ಲಮ್ಸ್ಗಳು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಯಾವುದೇ ಥರದ ಡೌಟ್ಸ್ ಬಂದಲ್ಲಿ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇನ್ನೂ ಜಾಸ್ತಿ ರೆಫರೆನ್ಸ್ಗೆ ನೀವು ಟೆಕ್ಸ್ಟ್ ಬುಕ್ಕಲ್ಲಿರೋ ಪ್ರಾಬ್ಲಮ್ಸ್ಗಳನ್ನು ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳನ್ನು ನೀವು ಸಾಲ್ವ್ ಮಾಡಿ. ಸೊ ನಿಮಗೆ ಅದರಲ್ಲೂ ಡೌಟ್ಸ್ ಬಂದರೆ ನೀವು ನನ್ನ ಕೇಳ್ಬೋದು.